29, 28, 27, 26, 25, 24, 23, 22, 21, 20, 19, 18, 17, 16, 15, 14, 13, 12, 11, 10, 9, 8, 7, 6, 5, 4, 3, 2, 1, ಶೂನ್ಯ. ಧನ್ಯವಾದಗಳು. Thank you so much, sir. ಈಗ ಲಾಸ್ಟ್ 9 to ಶೂನ್ಯ. I request Anant Shetty sir to do it. Okay. 9, 8, 7, 6, 5, 4, 3, 2, 1, ಶೂನ್ಯ. ಧನ್ಯವಾದಗಳು. Thank you so much, sir. SN Shetty sir. ಓಕೆ ಥ್ಯಾಂಕ್ ಯು. ನಾನು 9 ಇಂದ ಶೂನ್ಯ ಮಾಡ್ತೀನಿ ಮತ್ತೆ ವಿಲ್ ಕಂಟಿನ್ಯೂ. ಓಕೆ Okay, ರೈಟ್. sir. ಓಕೆ ಫೈನ್. Okay, sir. 9, 8, 7, 6, 5, 4, 3, 2, 1, ಶೂನ್ಯ. ಓಕೆ ಥ್ಯಾಂಕ್ ಯು ವೆರಿ ಮಚ್. ಓಕೆ ಪ್ರತಿಯೊಬ್ಬರು ನೋಡಿ ಶೂನ್ಯ ಪ್ರಾಕ್ಟೀಸ್ ಮಾಡಿ, ಯಾಕಂದ್ರೆ ನಿಮ್ಗೆ
ತುಂಬಾ ಜನರಿಗೆ ಟೆನ್ಷನ್ ಇಲ್ದಿದವ್ರು ಯಾರು ಇರುವುದಿಲ್ಲ. ತುಂಬಾ ಟೆನ್ಷನ್ ಓರಿಯೆಂಟೆಡ್ ಜಾಬ್, ಟೆನ್ಷನ್ ಓರಿಯೆಂಟೆಡ್ ಬಿಸ್ನೆಸ್, ಆಮೇಲೆ ಟೆನ್ಷನ್ ಓರಿಯೆಂಟೆಡ್ ಪ್ರೊಫೆಷನ್ಸ್ ಇರ್ತದೆ. ಸೊ ನೀವು ಏನ್ ಕೆಲಸ ಮಾಡ್ಬೇಕು ಆ ಕೆಲಸವನ್ನು ಸಮ್ಟೈಮ್ಸ್ ಮಾಡ್ಲಿಕ್ಕೆ ಆಗದೆ ಇದ್ದಾಗ ಸೊ ಅದರ ಎಫೆಕ್ಟ್ ಟೋಟಲ್ ಬಾಡಿ ಮೇಲೆ ಹೋಗಿರ್ತದೆ. ಆದ್ರಿಂದ ನಿಮ್ಗೆ ಅದನ್ನ ನೀವು ಬ್ಯಾಲೆನ್ಸ್ ಇಟ್ಕೊಳ್ಬೇಕಂತ ಹೇಳಿದ್ರೆ ಶೂನ್ಯ ಇಸ್ ಈಸಿಯೆಸ್ಟ್ ಮೆಥಡ್. ಎನಿ ಟೆನ್ಷನ್ ಆದ್ರೆ ನೀವು 9 to ಶೂನ್ಯ ಮಾಡಿ ನೋಡಿ, ಇಮಿಡಿಯೇಟ್ ಕರೆಕ್ಟ್ ಆಗ್ಬಿಡುತ್ತೆ. ನಿಮ್ಗೆ ಟೈಮ್ ಇದೆಯಾ 29 to ಶೂನ್ಯ ಹೋಗಿ, ಇನ್ನು ಟೈಮ್ ಇದೆಯಾ 99 to ಶೂನ್ಯ ಮಾಡಿ. ದಿನಕ್ಕೆ ಒಮ್ಮೆ 2-3 ಬಾರಿ ನೋಡಿ, ಇದನ್ನ ಟ್ರೈ ಮಾಡಿ. ತುಂಬಾ ನಿಮ್ಮ ಬಾಡಿಯಲ್ಲಿ ಚೇಂಜಸ್, ಎಸ್ಪೆಷಲಿ ಪ್ರಾಬ್ಲಮ್ ಇದ್ದವ್ರಿಗೆ ಲೈಕ್ ಶುಗರ್ ಇರ್ಬೋದು, ಲೈಕ್ BP ಇರ್ಬೋದು, ಅಥವಾ ಇನ್ಯಾವುದೋ ನಿಮ್ಗೆ ಥೈರಾಯ್ಡ್ ಇರ್ಬೋದು, ಅಥವಾ ಸಮ್ ಅದರ್ ಇಂಬ್ಯಾಲೆನ್ಸ್ ಇರ್ಬೋದು. ಇದಕ್ಕೆಲ್ಲ ಶೂನ್ಯ ತುಂಬಾ ಈಸಿಯಾಗಿ ನಿಮ್ಗೆ ಅದು ಬಾಡಿಯನ್ನ ಕರೆಕ್ಟ್ ಮಾಡ್ಕೊಡ್ತದೆ. ನಿಮ್ಗೆ ಈವನ್ 2 times ನೀವು ಉಸಿರನ್ನ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಚೇಂಜಸ್ ಬರ್ತದಂತ. ನೀವು ಜಸ್ಟ್ ಭಗವಂತನನ್ನ ನೀವು ಡೈರೆಕ್ಟ್ ಆಗಿ ಎಲ್ಲಿಯೂ ನೋಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ನೀವು ಉಸಿರಾಟದ ಮೂಲಕ ನೀವು ಅಬ್ಸರ್ವ್ ಮಾಡ್ಬೋದು ಭಗವಂತನೇ ಬರ್ತಾ ಇದ್ದಾನೆ ಒಳಗಡೆ ಅಂತ, ಬಾಡಿ ಒಳಗಡೆ. ನೀವು ಅದನ್ನ ನೋಡಿ, ಅದನ್ನ ಅನುಭವಿಸಿ, ನೀವು ಅದನ್ನ ಎಂಜಾಯ್ ಮಾಡಿ. ಅವಾಗ ನೋಡಿ ನಿಮ್ಗೆ ಹೇಗೆ ಚೇಂಜಸ್ ಬರ್ತದೆ ಅಂತೇಳಿ ನೀವು ಕಣ್ಣಾರೆ ಕಾಣ್ಬೋದು. ಆತರ ಫೀಲಿಂಗ್ಸ್ ಬರ್ತಾ ಇರ್ತದೆ ನಿಮ್ಗೆ, ಯಾಕಂದ್ರೆ ನಿಮ್ಗೆ ಆಕ್ಸಿಜನ್ ಒಳಗಡೆ, ಆಮ್ಲಜನಕ ಒಳಗಡೆ ಬರ್ಬೇಕಾದ್ರೆ ಆ ತರ ಫೀಲಿಂಗ್ ಬರ್ತದೆ. ಸೊ ಅವಾಗ ಎಂಜಾಯ್ ಮಾಡ್ಬೋದು ನೀವು. ಅದರಿಂದ ಟ್ರೈ ಮಾಡಿ, ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗ್ತದೆ. ಓಕೆ, ಥ್ಯಾಂಕ್ ಯು ಸ್ನೇಹ. ಸೊ ವಿ ವಿಲ್ ಗೋ ಫರ್ದರ್. ಸೊ ಸ್ಕ್ರೀನ್ Okay, sir. ಶೇರ್. Shall we Okay, start, sir? okay, we will start. Treat objection as request for further information. Oh, Brian Tansy, good, very good. Okay, continue ಮಾಡಿ. ನಾನು ಜಸ್ಟ್ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ನೆಕ್ಸ್ಟ್ ವಿ ವಿಲ್ ಸ್ಟಾರ್ಟ್. Okay, sir. Okay, sir. ಓಕೆ, ಜಸ್ಟ್ ಎಲ್ಲರಿಗೂ ಶುಭೋದಯ and welcome to 269th meeting on how to handle objections. ಇದನ್ನ ನಮಗೆ ಹೇಳಲಿಕ್ಕಿದ್ದಾರೆ ನಮ್ಮ ಕರ್ನಾಟಕದ ಫಸ್ಟ್ ಕ್ರೌನ್ ಡೈಮಂಡ್ ಹಾಗೂ ಆರ್ಯಭಟ್ಟ ನ್ಯಾಷನಲ್ ಇಂಟರ್ನ್ಯಾಷನಲ್ ಅವಾರ್ಡ್ ವಿನ್ನರ್ ಮಿಸ್ಟರ್ SN Shetty ಸರ್. Sir, we request you to conduct today's amazing program, sir. Yeah, thank you, Sneha. Thank you very much. So now we'll go further. So we will see one that is rational video. ಅಂದ್ರೆ this thing is ನಮ್ಮ ಕಂಪನಿ ಯಾವ ರೀತಿ rational ಆಗಿದೆ ಅಂದ್ರೆ ಎಷ್ಟು ಕರಾರುವಾಕ್ ಆಗಿದೆ, ಎಷ್ಟು ಟೈಮಿಗೆ ಎಲ್ಲ ಅಂದ್ರೆ ರಿಸರ್ಚ್ ರಿಪೋರ್ಟ್ಸ್ ಇರುವ ಕಂಪನಿ ಇದು. ಸುಮ್ಮನೆ ಒಂದು ಕಂಪನಿ ಆರ್ಡಿನರಿ ಕಂಪನಿ, ಇಟ್ಸ್ ಅನ್ ಎಕ್ಸ್ಟ್ರಾರ್ಡಿನರಿ ಕಂಪನಿ. ಯು ಕ್ಯಾನ್ ನೋಟ್ ದ ಪಾಯಿಂಟ್ ಇದರಲ್ಲಿ ಬರುವಂತದ್ದು. ಸ್ನೇಹ ಕೇಳ್ತಾ ಉಂಟಾ ಸೌಂಡ್? Yes, sir. ಕೇಳ್ತಿದೆ sir. ಓಕೆ ಓಕೆ.
Yeah. Okay, how is video? Good? Yes, sir. It was very nice, sir. Very nice. It is available in YouTube. It's a rational DX and rational fact and figures. So if you send this video to anybody, definitely they will see and they will at least go through the concept. That's the Yes, thing. sir. ನಾವು ಏನು ಹೈಡ್ ಅಂಡ್ ಸೀಕ್ರೆಟ್ ಇಲ್ಲ, ಅದನ್ನೇ ನಾವು ಹೇಳ್ತಾ ಇರೋದು. ಹಾಗಾಗಿ ಓಕೆ, ನೀವು ಇದನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಬಹುದು. ಅಥರ್ವೈಸ್ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಅವೈಲಬಿಲಿಟಿ ಇದೆ ನಿಮ್ಗೆ. ಅದರ್ವೈಸ್ ಐ ವಿಲ್ ಸೆಂಡ್ ದ ಲಿಂಕ್ ಟು ಯು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸೊ ವಿ ವಿಲ್ ಗೋ ಫರ್ದರ್. ಓಕೆ, ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ಸ್ನೇಹ, ಆರ್ ಯು? ಸೊ ಟುಡೇಸ್ ಇಸ್ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್. ಸೊ ಇಟ್ ಇಸ್ ಓಪನ್ ಟು ಆಲ್. ಇದರಲ್ಲಿ ಯಾವುದೇ ನಾನು ಸ್ಕ್ರೀನ್ ಇಲ್ಲ. ದಿಸ್ ಇಸ್ ಓಪನ್ ಟು ಆಲ್. ಎವ್ರಿಬಡಿ ನೀವು ಕೇಳ್ಬಹುದು, ಹ್ಯಾಂಡ್ ರೈಸ್ ಮಾಡಿ, ಅದರ್ವೈಸ್ ಮೆಸೇಜ್ ಮಾಡಿ. ಸೊ ನೀವು ಕ್ವಶನ್ಸ್ ಕೇಳ್ಬಹುದು. ಬಟ್ ಈಗ ನಾವು ಕೆಲವು ಕೊಟ್ಟವರ ಹೆಸರು ಮಾತ್ರ ಮುಖ ನಾವು ಹೋಗ್ತಾ ಇದೀವಿ. ಸೊ ಫಸ್ಟ್ ಅವರಿಗೆ ಚಾನ್ಸ್ ಕೊಡ್ತೀವಿ. ನೆಕ್ಸ್ಟ್ ಯು ಕ್ಯಾನ್ ಆಸ್ಕ್ ಒನ್ ಬೈ ಒನ್. ನಿಮ್ಮ ಕ್ವಶನ್ಸ್ ಅನ್ನ ಕರೆಕ್ಟ್ ರೆಡಿ ಮಾಡಿ ಇಟ್ಕೊಳ್ಳಿ, ಅದರ್ವೈಸ್ ಮೆಸೇಜ್ ಮಾಡಿ. ಸೊ ವಿ ವಿಲ್ ಒನ್ ಬೈ ಒನ್ ನಿಮ್ಗೆ ಆನ್ಸರ್ ಮಾಡ್ತೀವಿ. ಓಕೆ, ಸೊ ಸ್ನೇಹ Yes. ವಿಲ್ ಕಂಟಿನ್ಯೂ. Yes. ಓಕೆ, ಈಗ ಯಾರಿದ್ದಾರೆ ಅವರಿಗೆ ಹ್ಯಾಂಡ್ ರೈಸ್ ಮಾಡ್ಬೋದು ಅವರು. ಸೊ ಅದರ್ವೈಸ್ ಸೊ ಯು ಕ್ಯಾನ್ ಓಪನ್ ಇಟ್ ಅಂಡ್ ಯು ಕ್ಯಾನ್ ಸ್ಟಾರ್ಟ್ ಒನ್ ಬೈ ಒನ್. ಸೊ ಪ್ಲೀಸ್ ಯಾರು ಕ್ವೆಶನ್ಸ್ ಕೇಳ್ತೀರಾ ಪ್ಲೀಸ್ ಹ್ಯಾಂಡ್ ರೈಸ್ ಮಾಡಿ. ಇಲ್ಲಾಂದ್ರೆ ಯು ಕ್ಯಾನ್ ಗೋ ಆಸ್ ಪರ್ ದ ಲಿಸ್ಟ್ ಒನ್ ಬೈ ಒನ್. ಜಸ್ಟ್ ಅವ್ರದಿದ್ರೆ ಅವ್ರದ್ದು ಓಪನ್ ಮಾಡಿಬಿಡಿ. ಓಕೆ ಸರ್, ಓಕೆ ಸರ್. ಶೈಲಾ ಮ್ಯಾಮ್, ಶೈಲಾ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್, ನನಗೆ ಎಲ್ಲಿ ಹೋದ್ರು ಕ್ವಶನ್ ಕೇಳ್ತಾ ಇರ್ತಾರೆ ಸರ್ ಜನ. ಓಕೆ, DXN ಪ್ರಾಡಕ್ಟ್ಸ್ ಆರ್ ಯುನಿಕ್ ಅಂಡ್ ಎಕ್ಸ್ಟ್ರಾ ಆರ್ಡಿನರಿ. ಇಷ್ಟೆಲ್ಲ ಫೀಚರ್ಸ್ ಇದ್ರು ಕೂಡ ಯಾಕೆ Okay. ನಿಮ್ದು ಅಡ್ವರ್ಟೈಸ್ಮೆಂಟ್ ಇರಲ್ಲ ಅಂತ. ಓಕೆ, ಈ ತರ ಕ್ವಶನ್ಸ್ ಇಸ್ ಎ ಜನರಲ್ ಕ್ವಶನ್ಸ್ ಆಕ್ಚುಲಿ. ಸೊ ಸಾಧಾರಣ ನೀವು ಕೇಳಿದ ಕ್ವಶನ್ ಕರೆಕ್ಟ್ ಆಗೇ ಇದೆ. ತುಂಬಾ ಜನ ಇದನ್ನ ಜನರಲ್ ಆಗಿ ಕೇಳ್ತಾ ಇರ್ತಾರೆ. ಯಾಕಂದ್ರೆ ಇಷ್ಟು ಪ್ರಾಡಕ್ಟ್ ಒಳ್ಳೇದಿದೆ, ಯಾಕೆ ನೀವು ಅಡ್ವರ್ಟೈಸ್ಮೆಂಟ್ ಮಾಡಬಾರದು ಅಂತೆಲ್ಲ ಕೇಳ್ತಾರೆ. ಅಫ್ಕೋರ್ಸ್ ಇದಕ್ಕೆ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, there is a two types of marketing. One is called a convention marketing, another is called a network marketing. ಸೊ ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಸೆಗ್ಮೆಂಟ್ ಇರುವುದರಿಂದ ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಿನ್ಸಿಪಲ್ ಪ್ರಕಾರನೇ ಹೋಗ್ಬೇಕಾಗ್ತದೆ. ಇದಕ್ಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ದೇರ್ ಇಸ್ ಎ ಪ್ರಿನ್ಸಿಪಲ್. ಆ ಪ್ರಿನ್ಸಿಪಲ್ ಅನ್ನ ನಾವು ಫಾಲೋ ಮಾಡ್ಬೇಕು. ಅಂದ್ರೆ ಇದನ್ನ ಈ ಪ್ರಾಡಕ್ಟ್ ಅನ್ನ ನೀವು ಔಟ್ಲೆಟ್ ಅಲ್ಲಿ ಅಂದ್ರೆ ಅಂಗಡಿಯಲ್ಲಿ ನೀವು ಇಡಬಾರ್ದು, ಅಥವಾ ನೀವು ಇದನ್ನ ಅಡ್ವರ್ಟೈಸ್ಮೆಂಟ್ ಮಾಡಬಾರ್ದು, ಅಥವಾ ಇದನ್ನು ಕಂಪನಿಯ ಕೆಲವು ನಾರ್ಮ್ಸ್ ತಪ್ಪಿ ನೀವು ಏನು ಮಾಡಬಾರ್ದು, ಹೋರ್ಡಿಂಗ್ಸ್ ಅನ್ನ ಹಾಕಬಾರ್ದು. ಈ ತರ ಅದಕ್ಕೆ ಒಂದು ಕಂಪನಿ ಲಾಸ್ ಮಾಡಿದೆ. ಆ ಲಾ ಪ್ರಕಾರನೇ ನಾವು ಹೋಗ್ಬೇಕಾಗ್ತದೆ. ಅದ್ರ ಪ್ರಕಾರ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಮೌತ್ ಟು ಮೌತ್, ಬಾಯಿಂದ ಬಾಯಿಗೆ ಹೋಗುವಂತದ್ದು. ಸೊ ಈಗ ನೋಡಿ DXN ನೋಡಿ, ನಾವೇನು ಅಡ್ವರ್ಟೈಸ್ಮೆಂಟ್ ಮಾಡ್ಲಿಲ್ಲ, ಆದ್ರೂ ಈಗ 200 ದೇಶಕ್ಕೆ ಹೋಗಿ ತಲುಪಿದೆ. ಯಾಕಂತ ಹೇಳಿದ್ರೆ ನಿಮ್ಗೆ ಕನ್ವೆನ್ಷನ್ ಮಾರ್ಕೆಟ್ ಅಲ್ಲಿ ಏನು ನಿಮ್ಗೆ ಕ್ವಾಲಿಟಿ ಒಂದು ಲೆವೆಲ್ ಅಲ್ಲಿ ಇರ್ತದೆ. ಅವರನ್ನ ಅದನ್ನ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಎಕ್ಸಾಸರೇಷನ್ ಮಾಡ್ಬಿಟ್ಟು ಜನರಿಗೆ ಅದು ತಗೊಳ್ಳೋ ಹಾಗೆ ಮಾಡ್ತಾರೆ. ಮತ್ತೆ ಅವರೇ ಹೇಳ್ತಾರೆ ಇಟ್ ಈಸ್ ಮನಿ ಬ್ಯಾಕ್ ಗ್ಯಾರಂಟಿ ಇಲ್ಲ ಅಂತೇಳಿ. ಆದ್ರೆ ನಾವೇನ್ ಹೇಳ್ತೀವಿ, ಅದಕ್ಕೆ ಆಪೋಸಿಟ್ ಹೇಳ್ತೀವಿ ನಾವು, ಅಲ್ವಾ? ನಾವ್ ಹೇಳ್ತೀವಿ ಈ ಪ್ರಾಡಕ್ಟ್ 100% ಗ್ಯಾರಂಟಿ ಇದೆ, ಇದಕ್ಕೆ ಮನಿ ಬ್ಯಾಕ್ ಗ್ಯಾರಂಟಿ ಇದೆ, ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ನೀವು ತಗೊಳ್ಳಿ. ಅಂದ್ರೆ ಇಟ್ ಇಸ್ ಎ ಮೌತ್ ಟು ಮೌತ್. ಪ್ರಾಡಕ್ಟ್ ಅಲ್ಲಿ ನಿಮ್ಗೆ 100% ದಮ್ ಇರ್ತದೆ, 100% ಕ್ವಾಲಿಟಿ ಇರ್ತದೆ. ಏನು ಅದರಲ್ಲಿ ಬರೆದಿರ್ತಾರೋ ಅದು ಅದರಲ್ಲಿ 100% ಇರ್ತದೆ. ಆದ್ರಿಂದ ನಿಮ್ಗೆ ಈ ಪ್ರಾಡಕ್ಟ್ ನಿಮ್ಗೆ ಯಾವ್ದಾಗ ನೆಟ್ವರ್ಕ್ ಮಾರ್ಕೆಟಿಂಗ್ ಇಲ್ಲ ಬರುವುದ್ರಿಂದ ಏನು ಅಡ್ವರ್ಟೈಸ್ಮೆಂಟ್ ಗೆ ಹೋಗ್ತದೆ ಹಣ ಇದೆಯಲ್ಲ, ಅದು ಕಂಪನಿ ಏನ್ ಮಾಡ್ತಾರೆ, ಗ್ರಾಹಕರಿಗೆ ಹಂಚುತ್ತದೆ. ಯಾಕಂದ್ರೆ ನೀವೇ ಅಡ್ವರ್ಟೈಸ್ಮೆಂಟ್ ಮಾಡೋದ್ರಿಂದ. ಈಗ ಫಾರ್ ಎಕ್ಸಾಂಪಲ್ ಅಮಿತಾಬ್ ಬಚ್ಚನ್ ಅಥವಾ ಶಾರುಖ್ ಖಾನ್, ತೆಂಡೂಲ್ಕರ್ ಎಲ್ಲ ಇದ್ರು, ಅವರೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ರು. ಅವರಿಗೆ ಸಮ್ ಪೋರ್ಷನ್ ಆಫ್ ಅಮೌಂಟ್ ಅವ್ರಿಗೆ ಹೋಗ್ತಾ ಇತ್ತು. ಬಲ್ಲಿ ಇಲ್ಲಿ ನೆಟ್ವರ್ಕ್ ಅಲ್ಲಿ ನೀವೇ ಅಮಿತಾಬ್ ಬಚ್ಚನ್ ಹಾಗೆ ಗೊತ್ತಾಯ್ತು, ನೀವೇ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಇಲ್ಲಿ. ಆ ರೀತಿಯಲ್ಲಿ ನೀವು ಹೇಳ್ತಾ ಹೋಗೋದ್ರಿಂದ ಅವರಿಗೆ ಏನು ಹಣ ಹೋಗ್ತದೆ ಅದು ನಿಮ್ಗೆ ಬರ್ತದೆ. ಅದಕ್ಕೋಸ್ಕರ ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ದರ್ ಇಸ್ ನೋ ಅಡ್ವರ್ಟೈಸ್ಮೆಂಟ್, ಓನ್ಲಿ ಮೌತ್ ಟು ಮೌತ್ ಅಡ್ವರ್ಟೈಸ್ಮೆಂಟ್ ಅಲ್ಲೇ ಹೋಗ್ತದೆ. ಅದಕ್ಕೋಸ್ಕರ ನೀವು ಅವರಿಗೆ ಈ ರೀತಿ ಹೇಳಿ ಅವರಿಗೆ ಕರೆಕ್ಟ್ ಮಾಡ್ಕೋಬೇಕು. ಥ್ಯಾಂಕ್ ಯು ವೆರಿ ಮಚ್ ಶೈಲಾ ಮೇಡಮ್.
ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. Okay, ಅಶೋಕ್ next. ಸರ್ ಹ್ಯಾಂಡ್ ರೇಸ್ ಮಾಡಿದ್ದಾರೆ. ಸರ್ ಪ್ಲೀಸ್ Okay. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಅಶೋಕ್ ಅವರೇ, ಹೇಳಿ. ಗುಡ್ ಮಾರ್ನಿಂಗ್ ಅವರಿಗೆ. ಸರ್, ನಾನೀಗ ರೀಸೆಂಟ್ ಅಲ್ಲಿ DX ಅಲ್ಲಿ ಡಬಲ್ ಡೈಮಂಡ್ ಆಗಿದ್ದೇನೆ ಸರ್, ನಿಮ್ಮೆಲ್ಲರ ಸಹಕಾರದಿಂದ. ನಂದೊಂದು Okay. ಸ್ಮಾಲ್ ಕ್ವಶನ್ ಇದೆ ಸರ್. Okay. ಸರ್, ನೀವು 20 ವರ್ಷದಿಂದ ಒಂದೇ DX ಒಂದೇ ಕಂಪನಿಯಲ್ಲಿ ಇದ್ದೀರಿ. ಪ್ಲಸ್ ಹ್ಮ್. ನೀವೊಂದು ಇಷ್ಟು ದೊಡ್ಡ ಒಂದು 52,000 ಹೇಳ್ತೀರಿ, ಅಷ್ಟು ದೊಡ್ಡ ಒಂದು ಟೀಮ್ ಕಟ್ಟಿದ್ರಿ. ಥರ್ಡ್ ಅಂದ್ರೆ ನೀವೊಂದು 18 ಬಾರಿ ವಿದೇಶಿ ಪ್ರವಾಸ ಮಾಡಿದ್ರಿ. ನಿಮ್ಗೆ ಒಂದು ಅತ್ಯಂತ ಶ್ರೇಷ್ಠ ಅವಾರ್ಡ್ ಸಿಕ್ಕಿದೆ, ಆರ್ಯಭಟ ನ್ಯಾಷನಲ್ ಅವಾರ್ಡ್. ಅಲ್ಲದೆ ಬೇರೆ ಸಹ ಅವಾರ್ಡ್ ಸಿಕ್ಕಿದೆ. ಇದ್ರ ಗುಟ್ಟಿ ಏನಂತ ಹೇಳ್ಬೋದಾ ಸರ್? ಒಳ್ಳೆ ಕ್ವಶನ್ಸ್ ಕೇಳಿದೆ, ಬೆಸ್ಟ್ ಕ್ವಶನ್ ಇದೆ. ಸೊ ಓಕೆ, ಇದರ ಒಂದೇ ಅಂತ ಹೇಳಿದ್ರೆ ಇದರ ಕ್ವಶನ್ ಅಂದ್ರೆ ನಮ್ಗೆ ಒಂದು ದೊಡ್ಡ ಡ್ರೀಮ್ ಇದೆ, ಗೊತ್ತಾಯ್ತಾ? ಆ ಡ್ರೀಮಿಗೋಸ್ಕರ ನಾವು ವರ್ಕ್ ಮಾಡ್ತಾ ಹೋಗ್ತಾ ಇರ್ತೀವಿ. ಆ ಡ್ರೀಮ್ ಅನ್ನ ಅಚೀವ್ ಮಾಡ್ಬೇಕಾದ್ರೆ ಉಳಿದದ್ದೆಲ್ಲ ಈಗ ಅದು ಸೈಡ್ ಬೈ ಸೈಡ್. ಈಗ ನೀವ್ ಹೇಳಿದ್ದು ಇಷ್ಟು ಜನ ಬಂದಿರುವುದು, ಅಥವಾ ನಾವು ಫಾರಿನ್ ಟ್ರಿಪ್ ಹೋಗಿರೋದು, ಅಥವಾ ಬೇರೆ ಎಲ್ಲ ಅವಾರ್ಡ್ ಎಲ್ಲ ಸಿಕ್ಕಿರೋದು, ಅದೆಲ್ಲ ಒಂದು ಸೈಡ್ ಬೈ ಸೈಡ್. ನಮ್ಮ ಡ್ರೀಮ್ ಅಂತ ಹೇಳಿದ್ರೆ ನಾವು ಫಸ್ಟಿಗೆ ನಮ್ಮದೊಂದು ಡೆಟ್ ಫ್ರೀ ಲೈಫ್, ಅಂದ್ರೆ ಸಾಲ ಇಲ್ಲದ ಸಾಲ ಮುಕ್ತ ಜೀವನಕ್ಕೆ ಹೋಗ್ಬೇಕಂತ ನಾವು ಡಿಸೈಡ್ ಮಾಡಿ ಈ ಇಂಡಸ್ಟ್ರಿಗೆ ಬಂದ್ವಿ. ಸೊ ನಮ್ಮ ಜೀವನ ಸಾಲ ಮುಕ್ತ ಆಯ್ತು. ಆವಾಗ ನಮಗ್ ಗೊತ್ತಾಗಿದಂದ್ರೆ ಬೇಕಾದಷ್ಟು ಜನ ಸಾಲದಲ್ಲಿ ಇದ್ದಾರೆ, ಅವರನ್ನ ಸಾಲ ಮುಕ್ತ ಮಾಡೋಣ ಅಂತ ಒಂದು ಡಿಸೈಡ್ ಮಾಡಿದೆ ನಾನು. ಯಾಕೆಂದ್ರೆ ನನಗೆ ಗೊತ್ತುಂಟು ಅದರ ನೋವು, ಸಂಕಟ, ಎಷ್ಟು ಪ್ರಾಬ್ಲಮ್ಮು, ಎಷ್ಟು ತೊಂದರೆ, ಎಷ್ಟು ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಜನ ಮರ್ಯಾದೆ ಎಲ್ಲ ಬಿಡ್ಬೇಕು, ಕಷ್ಟ ಆಗ್ತದೆ ಅವ್ರಿಗೆ. ಸಾರಿ. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಇಂಥವ್ರನ್ನ ಏನಾದ್ರೂ ನಾವು ಹೊರಗಡೆ ತಂದ್ರೆ ಅವರು ನಮ್ಗೆ ಒಂದು ಥ್ಯಾಂಕ್ಸ್ ಹೇಳ್ಬಹುದು ಅಂತ ಹೇಳಿ ಡಿಸೈಡ್ ಮಾಡಿ ನಾವು ಆ ರೀತಿ ಅವರಿಗೆ ಹೆಲ್ಪ್ ಮಾಡೋಣ ಅಂತ ಒಂದು ಡಿಸೈಡ್ ಮಾಡಿದ್ವಿ. ಅದಕ್ಕೆ ನಾನು ಏನ್ ಡಿಸೈಡ್ ಮಾಡಿದೆ ಅಂದ್ರೆ 1,000 ಜನರನ್ನ ಮಿಲಿಯನರ್ಸ್ ಮಾಡುವಂತದ್ದು ಒಂದು ಪ್ರೋಗ್ರಾಮ್ ನಮ್ದು. ಆ ಪ್ರೋಗ್ರಾಮ್ ಅಲ್ಲಿ ನಾವು ಹೋಗ್ಬೇಕಾದ್ರೆ ಇದೆಲ್ಲ ಏನ್ ಗೊತ್ತುಂಟ, ಇದಕ್ಕೆ ಒಂದಕ್ಕೊಂದು ಲಿಂಕ್ ಅದಷ್ಟೇ. ಸೊ ಹಾಗಾಗಿರೋದ್ರಿಂದ ಅದೇ ನಮ್ಮ ಸೀಕ್ರೆಟ್. ಈಗ ನಮ್ಗೆ ಏನಾಗಿದೆ, 1,000 ಜನರನ್ನ ಮಿಲಿಯನರ್ ಮಾಡ್ಲಿಕ್ಕೆ ನಾವು ಹೊರಟಿದೀವಿ. ಅವಾಗ ಅದಕ್ಕೆ ನಿಮ್ಗೆ ಡ್ರೀಮ್ ಬೇಕು, ಅದಕ್ಕೆ ಸರಿಯಾಗಿ ಪ್ರಿಪರೇಷನ್ ಆಗ್ಬೇಕು, ಅದಕ್ಕೊಂದು ನಮ್ಗೆ ಗೋಲ್ ಸೆಟ್ ಮಾಡ್ಬೇಕು, ಅದಕ್ಕೆ ನಮ್ಗೆ ಪ್ಲಾನ್ ಮಾಡ್ಬೇಕು, ಅದಕ್ಕೆ ಕಮಿಟ್ಮೆಂಟ್ ಬೇಕು. ಅದಕ್ಕೋಸ್ಕರ ನಾವು ಅದ್ರಲ್ಲಿ ಇರೋದ್ರಿಂದ ಹೀಗೆ ಬೆಳಿಲಿಕ್ಕೆ ಕಾರಣ ಆಯ್ತು. ಸೊ ಹಾಗಾಗಿ ಇದರಿಂದ ನಾವು ನಾವು ತಿಳ್ಕೊಳ್ಬೇಕಂತ ಹೇಳಿದ್ರೆ, ನೀವು ಪ್ರಕೃತಿಯಿಂದ ಬಂದಿದ್ದೀರಿ, ಪ್ರಕೃತಿಯಿಂದ ಎಲ್ಲಾ ತಗೊಳ್ತಾ ಇದ್ದೀರಿ, ಎಲ್ಲಾ ನಿಮ್ಗೆ ಕೊಡ್ತಾ ಇದೆ ಭಗವಂತ. ಆದ್ರೆ ನೀವೇನು ವಾಪಸ್ ಕೊಟ್ಟಿದ್ದೀರಿ ಅದು ಇಂಪಾರ್ಟೆಂಟ್ ಇದೆ. ಸೊ ನೀವು ವಾಪಸ್ ಕೊಡ್ಲಿಕ್ಕೆ ರೆಡಿ ಇದ್ರೆ ನಿಮ್ಗೆ ಏನ್ ಬೇಕು ಇದೆಲ್ಲ ಇದೆಯಲ್ಲ, ಇದೆಲ್ಲ ನಥಿಂಗ್. ಇದಕ್ಕಿಂತ ಎಷ್ಟೋ ನೀವು ತಗೊಳ್ಲಿಕ್ಕೆ ನಿಮ್ಮ ಹತ್ರ ಆಗ್ತದೆ. ಸೊ ಅದರಿಂದ ಇದೇ ಸೀಕ್ರೆಟ್. ನೀವು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೀವ್ ಏನು ಕೊಡ್ಲೇ ಇಲ್ಲ, ನಿಮ್ಗೆ ಏನೂ ಬರುದಿಲ್ಲ. ನೀವ್ ಒಂದ್ ಜನ ಹೋಗ್ತಾ ಇರ್ಬೇಕಾದ್ರೆ ಒಂದು ನಮಸ್ಕಾರ ಅಂತ ಹೇಳಿ ನೋಡಿ, ಅವ್ರು ಆ ಕಡೆಯಿಂದ ನಮಸ್ಕಾರ ಅಂತ ಹೇಳ್ತಾರೆ ಅಲ್ವಾ? ನೀವ್ ಯಾರಿಗಾದ್ರೂ ಒಂದು ಮದುವೆಯಲ್ಲಿ ಒಂದು ಗಿಫ್ಟ್ ಕೊಡ್ತೀರಿ, ಅವರು ಅದಕ್ಕಿಂತ ದೊಡ್ಡ ಗಿಫ್ಟ್ ನಿಮ್ಗೆ ವಾಪಸ್ ಕೊಡ್ಬೋದು. ಜಸ್ಟ್ ನೋಡಿ, ನೀವು ಪ್ರಕೃತಿಯಲ್ಲಿ ನೋಡಿ. ಹಾಗೆ ವೆರಿ ಸಿಂಪಲ್. ಇದನ್ನ ನೀವು ಕಲ್ತ್ಕೊಂಡ್ರೆ ನಿಮ್ಗೆ ಪ್ರಕೃತಿ ನಿಮ್ಗೆ ಎಲ್ಲಾ ಕೊಡ್ತದೆ, ಭಗವಂತ ನಿಮ್ಗೆ ಎಲ್ಲಾ ಕೊಡ್ತಾರೆ. ಅದೇ ತರ ನನಗೀಗ ಬಂದಿರೋದು ಅದೇನು ನಂದು ಇದೆಲ್ಲ ಏನಂತ ಹೇಳಿದ್ರೆ ಯಾವ್ದು ಶಾಶ್ವತ ಇಲ್ಲ. ಆದ್ರೂ ಕೂಡ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ, ನಿಮ್ಮ ಈಗ ಬಂದ್ರ ನಂತರ ನಿಮ್ಗೆ ನೀವೇನು ಪ್ರಾಣಿ ಅಲ್ಲ, ನೀವು ಪಕ್ಷಿ ಅಲ್ಲ, ಅಥವಾ ನಾವೊಂದು ಏನ್ ಹೇಳ್ತಾರೆ ಅನಿಮಲ್ ಅಂದ್ರೆ ಪ್ರಾಣಿ ವರ್ಗಕ್ಕೆ ನಾವು ಸೇರಿಲ್ಲ. ಪ್ರಾಣಿಗಳು ಏನ್ ಮಾಡ್ತವೆ ಅಂತ ಹೇಳಿದ್ರೆ, ಏನು ಊಟ ಮಾಡ್ತವೆ, ತಿಂತವೆ, ಮಲಗ್ತವೆ ಅಷ್ಟೇ. ಆದ್ರೆ ನಮ್ಗೆ ಭಗವಂತ ಈ ಒಂದು ಬ್ರೈನ್ ಕೊಟ್ಟಿದ್ದಾನೆ, ಈ ಸುಂದರವಾದ ಯೋಚಿಸುವ ಶಕ್ತಿ ಕೊಟ್ಟಿದ್ದಾನೆ. ನೀವು ಅದರಿಂದ ನೀವು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಆಗ್ತದೆ. ಸೊ ಆದ್ರಿಂದ ನಿಮ್ಗೂ ಕೂಡ ನಾನು ಹೇಳ್ತಾ ಇರೋದು, ಜೀವನದಲ್ಲಿ ದೊಡ್ಡದಾಗಿ ಬೆಳಿಲಿಬೇಕಾದ್ರೆ ನೀವು ಕೊಡುವವರಾಗಿ ಡೆಫಿನೆಟ್ಲಿ ನೋಡಿ. ಕೊಡುವವರಾದ್ರೆ ಡೆಫಿನೆಟ್ಲಿ ನಿಮ್ಗೆ ಬೇಕಾದಷ್ಟು ನಿಮ್ಗೆ ಬರ್ತದೆ. ಓಕೆ, ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬಾ ಖುಷಿ ಆಯ್ತು ಸರ್, ನಿಮ್ಮ ಹೃದಯವಂತಿಕೆಗೆ ನನ್ನ ಸಲಾಂ ಸರ್. ಯಾಕಂದ್ರೆ ನಿಮ್ಮಲ್ಲಿರುವ ಒಂದು ಒಳ್ಳೆ ಮನೋಭಾವ ಉಂಟಲ್ಲ, ಅದು ಎಲ್ಲರಲ್ಲಿ ಬಂದ್ರೆ ಖಂಡಿತ ನಾವೆಲ್ಲ ದೊಡ್ಡ ಮಟ್ಟದಲ್ಲಿ ಬೆಳಿಬಹುದು. ಖಂಡಿತ ಸರ್, ನಿಮ್ಮ ಮಾತು ಕೇಳಿ ಖಂಡಿತ ನನ್ನ ಡ್ರೀಮ್ ಅನ್ನು ದೊಡ್ಡ ಮಾಡ್ತೇನೆ. ಖಂಡಿತ ನನಗೂ ಆಸೆ ಇದೆ ಕೊಡುವವರಾಗ್ಬೇಕಂತ. ಖಂಡಿತ ಸರ್, ನಿಮ್ಮ ಮಾತನ್ನು 100ಕ್ಕೆ 100 ಪಾಲಿಸ್ತೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ತುಂಬಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು. ಥ್ಯಾಂಕ್ ಯು ಅಶೋಕ್ ಸರ್. ಸರ್ ಒಂದು ಇದನ್ನು ಹೇಳೋದಿತ್ತು ಸರ್, ಆ್ಯಕ್ಚುಲಿ ಈಗ 2 ಮಿನಿಟ್ಸಲ್ಲಿ ಮೀಟಿಂಗ್ ಕ್ಲೋಸ್ ಆಗುತ್ತೆ ಸರ್. ಎಸ್, 2 ಮಿನಿಟ್ಸಲ್ಲಿ ಮೀಟಿಂಗ್ ಕ್ಲೋಸ್ ಆಗುತ್ತೆ ಸರ್. ಮತ್ತೆ ಎಲ್ಲರೂ ಸೇಮ್ ID ಪಾಸ್ವರ್ಡಲ್ಲಿ ರೀಜಾಯ್ನ್ ಆಗಬೇಕು. ಓಕೆ, ಫೈನ್. ಓಕೆ, ನೋ ಪ್ರಾಬ್ಲಮ್. ಓಕೆ, ಕಂಟಿನ್ಯೂ. ಯಾರಿದ್ರೆ ನೋಡಿ ಕಂಟಿನ್ಯೂ ಮಾಡಿ. Yes, sir. ಮತ್ತೆ ಓಕೆ, ನೆಕ್ಸ್ಟ್ ಮಾಲ್ತೇಶ್ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಸರ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಾಲ್ತೇಶ್, ಗುಡ್ ಮಾರ್ನಿಂಗ್.
ಹೇಳಿ. ಸರ್ ಈಗ ಹೇಗಿದ್ದೀರಿ? ಆಲ್ರೆಡಿ ನಮ್ದು ಮಾರ್ನಿಂಗ್ ಮೀಟಿಂಗ್ ಈಗ 269ನೇ ಮೀಟಿಂಗ್ ನಡೀತಾ ಇದೆ. ಸೊ ಹೌದು ಸರ್, ಎಲ್ಲ ಹೌದು ಹೇಳ್ತಾ ಇರ್ತೀವಿ, ಪ್ರತಿ ಸರಿನೂ ಮೆಸೇಜ್ ಆಗ್ತಾ ಇರ್ತೀವಿ, ಪ್ರತಿ ದಿನಾನು ಅವ್ರಿಗೆ ಇನ್ಫಾರ್ಮ್ ಮಾಡ್ತಾ ಇರ್ತೀವಿ. ಇವತ್ತು 7 ಗಂಟೆಗೆ ಪ್ರತಿದಿನ ಮೀಟಿಂಗ್ ಇರುತ್ತೆ, ಅಟೆಂಡ್ ಮಾಡಿ ಅಂತೇಳಿ. ಅವರು ಮೀಟಿಂಗ್ ಅಟೆಂಡ್ ಮಾಡೋದು ಒಂದ್ ಭಾಗ ಆದ್ರೆ, ಇನ್ನೊಂದ್ ಭಾಗ ಒಂದ್ ಕ್ವಶನ್ ಕೇಳ್ತಾರೆ. ಏನು ಅಂತಂದ್ರೆ, SN ಸರಿಗೆ ಒಳ್ಳೆ ತುಂಬಾ ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಕಂಪ್ನಿಯವರು, ಯಾಕಂದ್ರೆ ಅದಕ್ಕೆ ಅವ್ರು ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಎಲ್ಲ ಮೀಟಿಂಗ್ ಮಾಡ್ತಾ ಇದಾರಲ್ವಾ ಅಂತ ಕೇಳ್ತಾ ಇದಾರೆ ಅವರು. ನಾನು ಹೇಳ್ತಾ ಇದೀನಿ, ಅವ್ರಿಗೇನು ₹1 ಸಹಿತ ಕಂಪ್ನಿ ಕೊಡಲ್ಲ ರೀ. ಅದು ಅವರು ಏನೋ ಅವರು ಒಂದು ಪರ್ಸನಲ್ ಆಗಿ ನಮ್ಮ ಟೀಮ್ ಡೆವಲಪ್ಮೆಂಟ್ ಆಗ್ಬೇಕು, ನಮ್ ಜನ ಎಲ್ಲ ಫೈನಾನ್ಷಿಯಲಿ ಫ್ರೀಡಮ್ ತಗೊಬೇಕು, ನಮ್ಮನ್ನ ಯಾರು ನಂಬ್ಕೊಂಡ್ ಬಂದಿರ್ತಾರೆ ಅವ್ರಿಗೆ ಒಂದು ಒಳ್ಳೆ ಲೈಫ್ ಕೊಡ್ಬೇಕು ಅಂತ ಹೇಳಿ ಈ ಒಂದು ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡಿದ್ದಾರೆ. ಅದೆಲ್ಲ ಹೇಳಿದ್ರು ಆದ್ರೂ ಇಲ್ಲ ಸರ್, ನೀವೇನೋ ಅವರಿಗೆ ಇಲ್ದೇನೆ ಸ್ಯಾಲ್ರಿ ಇಲ್ದೇನೆ ಆತರ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದಾರೆ. ಅದಕ್ಕೆ ಏನ್ ಹೇಳ್ತೀರಿ ಸರ್ ನಿಮ್ಮ ಆನ್ಸರ್? ಓಕೆ, ಥ್ಯಾಂಕ್ ಯು ಮಾಲ್ತೇಶ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಕ್ವಶನ್ಸ್ ತುಂಬಾ ಚೆನ್ನಾಗಿದೆ. ಓಕೆ, ಅಫ್ಕೋರ್ಸ್ ಈಗ ಅವರು ಕೇಳುವ ಕ್ವಶನ್ಸ್ ಕರೆಕ್ಟ್ ಇರ್ಬೋದು. ಯಾಕೆಂತ ಹೇಳಿದ್ರೆ ನಾವು ಕಂಟಿನ್ಯೂಯಸ್ ಆಗಿ 269ನೇ ದಿನ ಇಲ್ಲಿ ಕರೆಕ್ಟ್ 7 ಗಂಟೆಗೆ ಬಂದು ಕುತ್ಕೊಳ್ತೀವಿ. ಎಷ್ಟೋ ಜನರಿಗೆ ಎಷ್ಟೋ ಒಂದು ವಾರ ಕುತ್ಕೊಳ್ಳಿ, ಒಂದು ತಿಂಗಳು ಕುತ್ಕೊಳ್ಳಿ ಅಂದ್ರೆ, ಒಂದು 2 ತಿಂಗಳು ಕುತ್ಕೊಳ್ಳಿ ಅಂದ್ರೆ ಯಾರು ಕುತ್ಕೊಳ್ಳಿಕ್ ರೆಡಿ ಇಲ್ಲ. ಆದ್ರೆ ಇದನ್ನ ನಡೆಸ್ಲಿಕ್ಕೂ ತುಂಬಾ ಕಷ್ಟ ಆಗಿರ್ಬೋದು ಅವ್ರಿಗೆ. ಈಗ ನಮ್ಮದೇನಂದ್ರೆ, ನಾವು ಆಲ್ರೆಡಿ ಕಮಿಟ್ಮೆಂಟ್ ಮಾಡಿದ್ವಿ. ನಾವು ಇದ್ರ ಬಗ್ಗೆ ಎಷ್ಟೋ ಬುಕ್ಸ್ ಗಳನ್ನ ಓದಿದೀವಿ, ಎಷ್ಟೋ ಮೀಟಿಂಗ್ ಗಳನ್ನ ಅಟೆಂಡ್ ಮಾಡಿದೀವಿ. ಸೊ ಏನ್ ಮಾಡ್ತಾರೆ ಅಂದ್ರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಒಂದ್ಸಲ ಅವರು ಸ್ಪಾನ್ಸರ್ ಮಾಡಿ ಅವ್ರನ್ನ ಬಿಟ್ಬಿಡ್ತಾರೆ. ಬಟ್ ಅವರೇ ಕ್ರೌನ್ ಡೈಮಂಡ್ ಆಕ್ಚುಲಿ. ಯಾಕಂದ್ರೆ ಅವ್ರ ಇನ್ಫಾರ್ಮೇಶನ್ ಅವರಿಗೆ ಕರೆಕ್ಟ್ ಆಗಿ ಅವ್ರಿಗೆ ಸಿಗದೆ ಇಲ್ಲದೆ ಇರೋದ್ರಿಂದ ಅವ್ರು ಏನ್ ಮಾಡ್ತಾರೆ, ಒಂದ್ ಸ್ವಲ್ಪ ದಿವಸ ಮಾಡ್ತಾರೆ, ಮತ್ತೆ ಅವರು ಬಿಟ್ಟು ಹೋಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರ್ತದೆ. ಸೊ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ನಾನು ಒಂದು ತಿಳಿದಿದ್ದಂದ್ರೆ, ನಮ್ದೇ ಈಗ ಒಂದು 1000 ಜನದ ಒಂದು ತೋಟ ಮಾಡಿದೀವಿ ಅಂತ ಹೇಳಿ, ಒಂದು ಮಾವಿನಕಾಯಿ ಮರದ ಒಂದು ತೋಟ ಸೊ ಮಾಡಿದೀವಿ. ಆದ್ರೆ ನಾವು ಈಗ ತೋಟ ಮಾಡಿದ ನಂತರ ನಾವು ಆ ತೋಟವನ್ನು ಹಾಗೆ ಬಿಟ್ಬಿಟ್ರೆ ಆ ತೋಟ ಏನಾಗ್ಬೋದು? ನಾವು ಅದನ್ನ ಟೈಮ್ ಹೋಗಿ ನೋಡ್ಬೇಕಾಗ್ತದೆ, ಅದಕ್ಕೆ ಸರಿಯಾಗಿ ನೀರು ಬಿಡ್ಬೇಕಾಗ್ತದೆ, ಅದಕ್ಕೆ ಸರಿ ಬೇಲಿ ಹಾಕಿರ್ಬೇಕಾಗಿರ್ತದೆ, ಅಥವಾ ಕೆಲವು ಟೈಮ್ ಅದಕ್ಕೆ ಫರ್ಟಿಲೈಸರ್ಸ್ ಎಲ್ಲ ಕೊಡ್ಬೇಕಾಗ್ತದೆ. ಸೊ ಇದೆಲ್ಲ ನಾವು ಮಾಡ್ಬೇಕಾಗ್ತದೆ. ಮಾಡಿದ್ರೆ ಮಾತ್ರ ಅದರಲ್ಲಿ ನಮ್ಗೆ ಫಲ ಬರ್ತದೆ. ಸೊ ಇನ್ನು ಕೆಲವು ಟೈಮ್ ನಾವು ಅಲ್ಲಿಗೆ ಹೋಗ್ಲೇ ಇಲ್ಲ ಅಂದ್ರೆ, ಯಾವುದೋ ಒಂದು ಮರಕ್ಕೆ ಒಂದು ರೋಗ ಬಂದು ಅದು ಸತ್ತೇ ಹೋಗ್ಬಿಡ್ತದೆ. ಅದೇ ತರ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಹಾಗೇನೆ. ಎಷ್ಟೋ ಜನ ನೋಡಿ, ನಮ್ ಟೀಮಲ್ಲಿ ಈಗ 52 ತಿಂಗಳಿಗೆ 300 ಜನ 200 ಜನ ಜಾಯಿನ್ ಆಗ್ತಾ ಇದ್ದಾರೆ. ಅವರಿಗೆ ಸರಿಯಾದ ಪ್ಲಾಟ್ಫಾರ್ಮ್ ಇಲ್ಲ, ಕೆಲವರು ಒದಗಿಸಿ ಕೊಡೋದಿಲ್ಲ. ಅಟ್ಲೀಸ್ಟ್ ಏನೂ ಇಲ್ಲ ಅಂತ ಹೇಳಿದ್ರೆ ಅವರಿಗೆ DXN ಅಲ್ಲಿ ನಮ್ಮ ಅಪ್ಲೈನ್ ಒಂದು 7 ಗಂಟೆಗೆ ಮೀಟಿಂಗ್ ಕೊಡ್ತಾರೆ, ಅದಕ್ಕಾದ್ರೂ ಕೂತ್ಕೊಂಡು ಕಲಿಯುವ ಒಂದು ಭಾವನೆ ಅವರಿಗೆ ಬರ್ಬೋದು. ಆ ಭಾವನೆಯನ್ನ ಬಂದ್ರೆ ಅದಕ್ಕೆ ಜಾಯಿನ್ ಆಗಿ ದೊಡ್ಡ ಲೀಡರ್ ಆಗುವ ಚಾನ್ಸ್ ಅವರಿಗೆ ತುಂಬಾ ಇರ್ತದೆ. ಇದರಿಂದ ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ, ಅವ್ರಿಗೆ ಯಾರಾದ್ರೂ ಸ್ಪಾನ್ಸರ್ ನಮ್ ಥ್ರೂ ಹೋಗಿರ್ತದಲ್ಲ, ಸೊ ಅವರಿಗೆ ಒಂದು ಅನುಕೂಲ ಆಗ್ಲಿ ಅಂತ ಹೇಳಿ ನಾವು ಇದನ್ನ ರೆಗ್ಯುಲರ್ ಆಗಿ ಮಾಡ್ತಾ ಇದೀವಿ. ಅದೇ